ಬೆಳಗಾವಿ ಜಿಲ್ಲೆಯ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಬೇಕೆಂದು ಆಮ್ ಆದ್ಮಿ ಪಾರ್ಟಿಯ ವತಿಯಿಂದ ಇಂದು ಪ್ರತಿಭಟನೆಯನ್ನ ಕೈಗೊಂಡು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ಗುರುವಾರ ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೂ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿ ಬೆಳಗಾವಿ ಜಿಲ್ಲೆಯ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಗೊಳಿಸಬೇಕೆಂದು ಆಮ್ ಆದ್ಮಿ ಪಾರ್ಟಿಯ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ರಿಜ್ವಾನ್ ಅಹಮದ್ ಮಕಾನ್ದಾರ್ ಅವರ ನೇತೃತ್ವದಲ್ಲಿ ಜಿಲ್ಲೆಯ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನು ಅರಿಯಲಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ನೌಕರರನ್ನು ನೇಮಿಸಬೇಕು, ಬೆಂಚ್ಗಳನ್ನು ಒದಗಿಸಬೇಕು, ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಬಗ್ಗೆ ಆಡಿಟ್ ನಡೆಸಬೇಕು, ಡಿಜಿಟಲ್ ತಂತ್ರಜ್ಞಾನ ಬಳಕೆ, ಸರ್ಕಾರಿ ಶಾಲೆಗಳಿಗೆ ಕ್ರೀಡಾ ಸಾಮಗ್ರಿಗಳಿಗೂ, ಆಟದ ಮೈದಾನ, ಶುದ್ಧ ಕುಡಿಯುವ ನೀರು, ಸ್ವಚ್ಛ ಶೌಚಾಲಯಗಳನ್ನು ಹೊಂದಿರಬೇಕು. ಪ್ರತಿ ಮಗುವಿಗೆ ಸಮಾನ ಶಿಕ್ಷಣ ಮಟ್ಟದ ಶಿಕ್ಷಣವು ಬಡವರ್ಗ, ಮಧ್ಯಮ ವರ್ಗ ಅಥವಾ ಶ್ರೀಮಂತ ವರ್ಗದಿಂದ ಬಂದ ಪ್ರತಿಯೊಂದು ಮಗುವಿಗೂ ಸೌಲಭ್ಯ ಸಿಗಬೇಕು. ಎಲ್ಲ ರೀತಿಯ ಸೌಲಭ್ಯಗಳನ್ನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೀಡಿ ಗುಣಮಟ್ಟದ ಶಿಕ್ಷಣವನ್ನು ಪಡೆಯಲು ಅನುವು ಮಾಡಿಕೊಡಬೇಕೆಂದು ಒತ್ತಾಯಿಸಲಾಯಿತು. बहुत ज्यादा खराब है, इतनी खराब है कि आज इतने एडवांस देश के अंदर आज बच्चे फर्स्ट स्टैंडर्ड से लेके फोर्थ स्टैंडर्ड जमीन पर बैठ के पढ़ रहे हैं. इतनी खराब आज गवर्नमेंट स्कूल की हालत है. ना गवर्नमेंट स्कूल के अंदर इंफ्रास्ट्रक्चर है, ना जितने सफिशिएंट टीचर चाहिए ना उतने सफिशिएंट टीचर है. इतनी सारी कमियां स्कूल के अंदर है कि वो पेरेंट आज गवर्नमेंट स्कूल में एडमिशन करने के लिए आगे पीछे हो रहे हैं. प्राइवेट स्कूलों की फीस बहुत हाई है, लेकिन गवर्नमेंट स्कूल के अंदर बिल्कुल फैसिलिटीज नहीं है, जिसकी वजह से लोगों को प्राइवेट स्कूल में जाना पड़ रहा है. अगर गवर्नमेंट स्कूल को इम्प्रूव अगर हो जाते गवर्नमेंट स्कूल, तो आज बहुत सारे पेरेंट्स के फाइनेंशियल तकलीफ से बच सकते हैं. जैसे कि गवर्नमेंट स्कूल के अंदर अभी टीचर्स की कमी है, सफिशिएंट स्टाफ नहीं है. गवर्नमेंट स्कूल में इंफ्रास्ट्रक्चर तो जीरो के बराबर है. डिजिटल टेक्नोलॉजी आ गई है, हर प्राइवेट स्कूल में अब डिजिटल टेक्नोलॉजी आ गई, लेकिन हमारे गवर्नमेंट स्कूल में डिजिटल टेक्नोलॉजी का बिल्कुल नाम और निशान भी नहीं है. गिने चुने स्कूलों के अंदर ग्राउंड नाम के लिए है, बहुत सारे स्कूलों के अंदर प्रॉपर ग्राउंड तक नहीं है, स्पोर्ट्स का कोई इक्विपमेंट्स नहीं है. स्कूल के अंदर पीने के लिए साफ पानी तक नहीं मिल रहा है. हम लोग पर्सनली जाके स्कूल विजिट करके आए, बहुत सारे स्कूल हम लोग जाके विजिट करके आए हैं, पीने का पानी तक नहीं है. हमारी मांग है कि हर स्कूल में एक आरओ वाटर का एक ये लगाया जाए. मेहरबानी करके सरकार से मांग है कि हमारी मांग को सुने और स्कूलों को सुधारे. ಇನ್ನು ಬೆಳಗಾವಿಯಲ್ಲಿ ಸರ್ಕಾರ ಸುಮಾರು 200 ಕೋಟಿ ರೂಪಾಯಿಗಳ ವೆಚ್ಚ ಮಾಡಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಿಸಿದೆ. ಆದರೆ ಇಲ್ಲಿಯವರೆಗೂ ಅದನ್ನು ಉದ್ಘಾಟಿಸಿಲ್ಲ. ಅದನ್ನು ಕೂಡಲೇ 1 ತಿಂಗಳೊಳಗಾಗಿ ಲೋಕಾರ್ಪಣೆಗೊಳಿಸಿ ರೋಗಿಗಳ ಹಿತವನ್ನು ಕಾಯಬೇಕು ಎಂದು ಜಿಲ್ಲಾಧ್ಯಕ್ಷರಾದ ವಿಜಯ್ ಪಾಟೀಲ್ ತಿಳಿಸಿದರು. ಬೆಳಗಾವಿನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕಟ್ತೇವೆ ಅಂತೇಳಿ 2017 ಇಸ್ವಿಯಿಂದ ಚಾಲೂ ಮಾಡಿದ್ರು. ಇವು 2024 ಬಂತು. ಆಲ್ರೆಡಿ ಸಿವಿಲ್ ವರ್ಕ್ ಎಲ್ಲಾ ಮುಗಿಸಿ 1 ವರ್ಷ ಮೇಲಾಗಿದೆ. ಇವತ್ತಿನ ಮಟ್ಟ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಬಂದಿಲ್ಲ, ಹಾಗೂ ಯಾವ್ದು ಸಿಬ್ಬಂದಿ ನೇಮಕ ಮಾಡಿಲ್ಲ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಕಾಮನ್ ಜನ ಏನಾದ್ರು, ಕಾಮನ್ ಜನ ಅಲ್ಲ, ಇವನ್ ಮಿಡಲ್ ಕ್ಲಾಸ್ ಮಂದಿಗೆ ಸದಕ್ಕೆ ಪ್ರೈವೇಟ್ ಹಾಸ್ಪಿಟಲ್ ನಾಗ ಹೋದ್ರ ಹೊಲ ಮಾರೋ ಪರಿಸ್ಥಿತಿ ಬರ್ತೈತಿ. ಅದಕ್ಕೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ ಸರ್ಕಾರಕ್ಕೆ ಬಹಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ಬೆಳಗಾವಿ ಜಿಲ್ಲಾ ಹಾಗೂ ಬೆಳಗಾವಿ ಸುತ್ತಮುತ್ತ ಎಲ್ಲಾ ಜಿಲ್ಲಾಗಳಿಗೂ ಇದೊಂದು ಬಹಳ ಇಂಪಾರ್ಟೆಂಟ್ ಇದೆ. ಅದಕ್ಕೆ ನಾವು ಇವತ್ತಿನ ಪ್ರತಿಭಟನೆ ಜಿಲ್ಲಾಧಿಕಾರಿಗೆ ಏನ್ ಹೇಳ್ತೇವೆ ಅಂತಂದ್ರೆ, ತಕ್ಷಣವೇ ಈ ಹಾಸ್ಪಿಟಲ್ ಓಪನಿಂಗ್ ಆಗ್ಬೇಕು. ಬರೀ ಓಪನಿಂಗ್ ಅಲ್ಲ, ಇದು ಆಪರೇಷನಲ್ ಮಾಡ್ಬೇಕು. ಡಾಕ್ಟರ್ಸ್, ಮೆಡಿಕಲ್ ಇಕ್ವಿಪ್ಮೆಂಟ್ಸ್, ಯಾಕಂದ್ರೆ ಸಾದಾ ಹಾಸ್ಪಿಟಲ್ ಅಲ್ಲ, ಇದನ್ನ ಗಲಿ ಒಳಗೆ ಕಟ್ಟಿದ ಹಾಸ್ಪಿಟಲ್. ಇದು ಸೂಪರ್ ಸ್ಪೆಷಾಲಿಟಿ ಅಂತ ಹೆಸರು ಕೊಟ್ಟಾರು. ಅದರ ಗೌರವ ಇಟ್ಕೋಬೇಕು. ಸಿಟಿ ಸ್ಕ್ಯಾನ್ ಮಷಿನ್ಸ್, MRI ಸ್ಕ್ಯಾನ್, ಡಿಜಿಟಲ್ ಸ್ಕ್ಯಾನ್ ಇವೆಲ್ಲಾ ಕುತ್ಕೊಂಡ್ ಬರ್ಬೇಕು. ಮತ್ತು ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಗಳು ಇರಬೇಕು, ಮೇನ್ ಅಲ್ಲಿದೆ. ಸೊ ಇದೆಲ್ಲಾರು ನಾವು ಅದನ್ನ ಒತ್ತಾಯಿಸ್ತೀವಿ. ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು.